Okay, in the last class we discussed about the tracking efficiency of FCC, BCC and PCC. So after that we have to discuss about the density of the particles ಅಥವಾ density of the unit cell ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಪಾರ್ಟಿಕಲ್ಸ್ ಇವಾಗ ಸೊ ಟಚ್ ಈಚ್ ಅದರ್ ಅಂತ ಹೇಳ್ತೀರಾ, ಸೊ ಅಲ್ಲಿ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ ಹೇಳಿದಿರಾ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಂಜ್ಮೆಂಟ್ ಇದೆ. ಆ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಂಜ್ಮೆಂಟ್ ಅಲ್ಲಿ ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಯೂನಿಟ್ ನ ಸೊ ಫಾರ್ಮೇಶನ್ ಮಾಡ್ಕೊಂಡಾಗ ಸೊ ಡೆನ್ಸಿಟಿ ಆಫ್ ದಿ ಸಬ್ಸ್ಟೆನ್ಸ್ ಏನಾಗಿರುತ್ತೆ ಅಂತ. ಸೊ ಯೂಶುವಲಿ ನಾವು ಸೊ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಸೊ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಇವಾಗ ನನಗೆ ಬೇಕಾಗಿರೋದು ಡೆನ್ಸಿಟಿ ಆಫ್ ದಿ ಆಟಮ್ ಅಥವಾ ಡೆನ್ಸಿಟಿ ಆಫ್ ದಿ ಸ್ಪಿಯರ್ ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾನು ಡೆನ್ಸಿಟಿ ಆಫ್ ದಿ ಆಟಮ್ is equals to density of the unit cell ಅಂತ ಬರ್ಕೋಬಹುದು. ಸೊ ಡೆನ್ಸಿಟಿ ಆಫ್ ದಿ ಆಟಮ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಆಫ್ ದಿ ಯೂನಿಟ್ ಸೆಲ್ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ. ಸೊ ಯಾಕೆ ಏನದಂದ್ರೆ ಸೊ ಯೂನಿಟ್ ಸೆಲ್ ನ ನೀವು ಕನ್ಸಿಡರ್ ಮಾಡಿ. ಸೊ ನಾನು ಇವಾಗ ಪಿಸಿಸಿ ತಗೊಂಡಿದ್ದೀನಿ, ಪ್ರಿಮಿಟಿವ್ ಯೂನಿಟ್ ಸೆಲ್. ಸೊ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂದ್ರೆ ಪಾರ್ಟಿಕಲ್ಸ್ ಎಲ್ಲಿ ಮಾತ್ರ ಇರುತ್ತೆ, ಕಾರ್ನರ್ ಮಾತ್ರ ಇದೆ. ಸೊ ಇಲ್ಲಿ ಪಾರ್ಟಿಕಲ್ಸ್ ನ ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಅಂದ್ರೆ ಸೊ ಇಲ್ಲ, ಎಂಟಿ ಸ್ಪೇಸ್ ಮಾತ್ರ ಇರುತ್ತೆ. ಸೊ ಹಂಗಾಗಿ ಸೊ ಈ ಒಂದು ಮಾಸ್ ಯಾವ್ದ್ರ ಮಾಸ್ ಮಾತ್ರ ಆಗಿರುತ್ತೆ ಅಂದ್ರೆ ಯೂನಿಟ್ ಸೆಲ್ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ಆಟಮ್ಸ್ ಸೊ ರೆಗ್ಯುಲರ್ಲಿ ಅರೇಂಜ್ ಆಗಿರುತ್ತೆ, ಲಾಂಗ್ ರೇಂಜ್ ಆರ್ಡರ್ ಅಂತ ಹೇಳ್ತೀರಾ. ಸೊ ಇಲ್ಲಿ ಇರ್ತಕ್ಕಂಥ ಸೆಂಟರ್ಸ್ ನ ನಾವು ಈ ತರ ಜಾಯಿನ್ ಮಾಡಿದಾಗ ಸೊ ನಮಗೊಂದು ಯೂನಿಟ್ ಸೆಲ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಸೊ ಮಾಸ್ ಆಫ್ ದ ಯೂನಿಟ್ ಸೆಲ್ ಅಂದ್ರೂ ಒಂದೇ, ಅಥವಾ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಅಂದ್ರೆ ಒಂದೇ, ಮಾಸ್ ಆಫ್ ದ ಆಟಮ್ ಅಂದ್ರೂ ಒಂದೇ, ಅಥವಾ ಡೆನ್ಸಿಟಿ ಆಫ್ ದ ಆಟಮ್ ಅಂದ್ರೂ ಒಂದೇ. ಬಿಕಾಸ್ ಇಲ್ಲಿ ಆಟಮ್ಸ್ ನ ಬಿಟ್ಟು ಎಂಟಿ ಸ್ಪೇಸ್ ನ ಬಿಟ್ಟು ಬೇರೆ ಏನು ಇರಲ್ಲ. ಸೊ ಹಂಗಾಗಿ ಡೆನ್ಸಿಟಿ ಆಫ್ ದ ಆಟಮ್ ದಟ್ ವಿಲ್ ಬಿ ಈಕ್ವಲ್ ಟು ದಿ ಡೆನ್ಸಿಟಿ ಆಫ್ ದಿ ಯೂನಿಟ್ ಸೆಲ್ ಆಗಿರುತ್ತೆ. ಹಂಗಾಗಿ ನಾನು ಡೆನ್ಸಿಟಿ ಆಫ್ ದ ಆಟಮ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಅಂತ ಬರ್ಕೊಂಡಿದ್ದೀನಿ. ಸೊ ಇವಾಗ ನಾನು ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಯೂಶುವಲಿ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್ ಫಾರ್ಮುಲಾ ಇದೆ. ಸೊ ಇಲ್ಲಿ ಡೆನ್ಸಿಟಿ ಆಫ್ ದ ಆಟಮ್ ಕ್ಯಾಲ್ಕುಲೇಟ್ ಮಾಡಲ್ಲ, ನಾನು ಡೆನ್ಸಿಟಿ ಆಫ್ ದಿ ಸೊ ಯೂನಿಟ್ ಸೆಲ್ ಅಂತ ಬರ್ಕೊಂತೀನಿ. ಸೊ ಡೆನ್ಸಿಟಿ ಆಫ್ ದಿ ಯೂನಿಟ್ ಸೆಲ್ ನ ಫಾರ್ಮುಲಾ ಏನ್ ಬರೀಬಹುದು, ಡೆನ್ಸಿಟಿ ಆಫ್ ದಿ ಯೂನಿಟ್ ಸೆಲ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ತಗೊಂಡಿದ್ರೆ ಆ ಮಾಸ್ ಬೈ ವಾಲ್ಯೂಮ್ ಪ್ಲೇಸ್ ಅಲ್ಲಿ ನಾನು ಜಸ್ಟ್ ಏನ್ ಬರೀತಾ ಇದೀನಿ, ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಅಂತ ಕನ್ಸಿಡರ್ ಮಾಡಿದೀನಿ. ಸೊ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಇಸ್ ಈಕ್ವಲ್ಸ್ ಟು ಮಾಸ್ ಇದೆ. ಸೊ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಅಂದ್ರೆ ಮಾಸ್ ಆಫ್ ದ ಯೂನಿಟ್ ಸೆಲ್ divided by so volume of the unit cell. So density of the unit cell is equals to mass of the unit cell divided by volume of the unit cell ಅಂತ ಹೇಳಿದೀನಿ. ಸೊ ಮಾಸ್ ಆಫ್ ದ ಯೂನಿಟ್ ಸೆಲ್ ಅಂದ್ರೆ ಒಂದೇ, ಮಾಸ್ ಆಫ್ ದಿ ಆಟಮ್ಸ್ ಅಂದ್ರೆ ಒಂದೇ. ಸೊ ಹಂಗಾಗಿ ನನಗೆ ಇವಾಗ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್ ಗೊತ್ತಿರಬೇಕು, ಮಾಸ್ ಆಫ್ ದಿ ಯೂನಿಟ್ ಸೆಲ್ ಗೊತ್ತಿರಬೇಕು. ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್ ಗೊತ್ತಿಲ್ಲ ಅಂದ್ರೂ ಸಹ ನನಗೆ ಅದ್ರದ್ದು ಏನ್ ಗೊತ್ತಿರಬೇಕು ಅಂದ್ರೆ ಎಡ್ಜ್ ಲೆಂತ್ ಗೊತ್ತಿರಬೇಕು. ಸೊ ಕ್ಯೂಬ್ ನ ಕನ್ಸಿಡರ್ ಮಾಡಿದಿರಾ, ಎಡ್ಜ್ ಲೆಂತ್ ಎ ಇದೆ ಅಂದ್ರೆ ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಏನಾಗಿರುತ್ತೆ ಅಂದ್ರೆ ಎ ಕ್ಯೂಬ್ ಆಗಿರುತ್ತೆ. ಬರ್ಕೋಬಹುದಾ ಈಸಿಯಾಗಿ. ಸೊ ಹಂಗಾಗಿ ನನಗೆ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಸಿಕ್ಕಿದೆ ಅಥವಾ ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್ ಸಿಕ್ಕಿದೆ. ಸೊ ನನಗೆ ಜಸ್ಟ್ ಏನ್ ಬೇಕು ಅಂದ್ರೆ ಮಾಸ್ ಆಫ್ ದ ಯೂನಿಟ್ ಸೆಲ್ ಬೇಕು. ಸೊ ಮಾಸ್ ಆಫ್ ದ ಯೂನಿಟ್ ಸೆಲ್ ಇಸ್ ನಥಿಂಗ್ ಬಟ್ ಮಾಸ್ ಆಫ್ ದಿ ಸ್ಪಿಯರ್ ಅಥವಾ ಮಾಸ್ ಆಫ್ ದಿ ಆಟಮ್ ಅಂತ ಹೇಳ್ತೀವಿ. ಸೊ ಮಾಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದಾದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾನು 1 mole ಆಫ್ ದಿ ಸಬ್ಸ್ಟೆನ್ಸ್ ನಾನು ಏನಂತ ಬರೀಬಹುದು, 1 mole ವಿಚ್ ಕಂಟೈನ್ಸ್ ಹೌ ಮೆನಿ ನಂಬರ್ ಆಫ್ ಆಟಮ್ಸ್, 1 mole is equals to so 1 mole of the substance, ಯಾವುದೇ ಸಬ್ಸ್ಟೆನ್ಸ್ ತಗೊಳ್ಳಿ which contains 6.022 into 10 power 23 atoms ಇರುತ್ತೆ ಅಂತ ಹೇಳ್ತೀವಿ. ಸೊ 1 mole is equals to 6.022 into 10 power 23 atoms ಇರುತ್ತೆ. ಸೊ 6.023 ಅಂತ ಬರೀತೀರಾ. ದಟ್ ವಿಲ್ ಬಿ ಈಕ್ವಲ್ ಟು ಏನಾಗಿರುತ್ತೆ ಅಂದ್ರೆ ಮೋಲಾರ್ ಮಾಸ್ ಆಗಿರುತ್ತೆ. ಬರ್ಕೋಬಹುದಾ? ಸೊ ಬಿಕಾಸ್ ಮೋಲಾರ್ ಮಾಸ್ ಆಫ್ ದಿ ಕಾರ್ಬನ್ ನಾವು 12 ಅಂತ ಹೇಳ್ತೀವಿ. ಸೊ ಇಟ್ಸ್ ನಥಿಂಗ್ ಬಟ್ 12 ಗ್ರಾಮ್ ಆಫ್ ಕಾರ್ಬನ್ ವಿಚ್ ಕಂಟೈನ್ಸ್ 6.023 ಅಥವಾ 6.022 ಇಂಟು 10 ಪವರ್ 23 ಆಟಮ್ಸ್ ಅಂತ ಹೇಳ್ತೀವಿ. ಸೊ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಅಲ್ಲಿ 6.023 ಇಂಟು 10 ಪವರ್ 23 ನಂಬರ್ ಆಫ್ ಆಟಮ್ಸ್ ಇದೆ ಅಂದ್ರೆ ದಟ್ ವಿಲ್ ಬಿ ಈಕ್ವಲ್ ಟು ಇಟ್ಸ್ ಮಾಲಿಕ್ಯುಲರ್ ಮಾಸ್ ಅಥವಾ ಅಟಾಮಿಕ್ ಮಾಸ್ ಅಂತ ಹೇಳ್ತೀವಿ. ಸೊ ಹಂಗಾಗಿ 6.022 ಇಂಟು 10 ಪವರ್ 23 ಆಟಮ್ಸ್ ದಟ್ ವಿಲ್ ಬಿ ಈಕ್ವಲ್ ಟು ಮೋಲಾರ್ ಮಾಸ್ ಅಂತ ಹೇಳ್ತಾ ಇದ್ರ. ಸೊ ಹಂಗಾಗಿ ನನಗೆ ಏನ್ ಬೇಕು ಅಂದ್ರೆ ಮಾಸ್ ಆಫ್ ಈಚ್ ಆಟಮ್ ಬೇಕು ಅಥವಾ ಮಾಸ್ ಆಫ್ 1 ಆಟಮ್ ಬೇಕು. ಮಾಸ್ ಆಫ್ 1 ಆಟಮ್ ನಾನು ಏನಂತ ಬರೀಬಹುದು, ಸೊ 6.022 ಇಂಟು 10 ಪವರ್ 23 ಆಟಮ್ ಮಾಸ್ ಎಷ್ಟು ಬರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಇಟ್ಸ್ ಮಾಲಿಕ್ಯುಲರ್ weight ಅಷ್ಟಿರುತ್ತೆ. ನನಗೇನ್ ಬೇಕು ಅಂದ್ರೆ ಮಾಸ್ ಆಫ್ 1 ಆಟಮ್ ಬೇಕು. ಮಾಸ್ ಆಫ್ 1 ಆಟಮ್ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀನಿ, ಮೋಲಾರ್ ಮಾಸ್ ಡಿವೈಡೆಡ್ ಬೈ 6.023 ಇಂಟು 10 ಪವರ್ 23 ಆಗಿರುತ್ತೆ.
ಸೊ ಹಂಗಾಗಿ ಮಾಸ್ ಆಫ್ ಈಚ್ ಆಟಮ್ ಏನಾಯ್ತು ನನಗೆ, ಮಾಸ್ ಆಫ್ ಒನ್ ಆಟಮ್ ಅಥವಾ ಮಾಸ್ ಆಫ್ ಒನ್ ಸ್ಪಿಯರ್ ದಟ್ ವಿಲ್ ಬಿ ಈಕ್ವಲ್ ಟು ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅವಗಾಡ್ರೋಸ್ ನಂಬರ್ ಆಯ್ತು 6.023 into 10^23. ಸೊ ಹಂಗಾಗಿ ನನಗಿಲ್ಲಿ ಸೊ ಮಾಸ್ ಆಫ್ ದಿ ಆಟಮ್ ಅಥವಾ ಮಾಸ್ ಆಫ್ ದಿ ಯೂನಿಟ್ ಸೆಲ್ ನ ಏನಂತ ಬರೀಬಹುದು ನೋಡಿ. ಮಾಸ್ ಆಫ್ ದ ಯೂನಿಟ್ ಸೆಲ್ ಅಂದ್ರೆ ಮಾಸ್ ಆಫ್ ದ ಯೂನಿಟ್ ಸೆಲ್, mass of the unit cell is equals to mass of the unit cell that will be equal to mass of the atom present in the unit cell ಅಂತ ಹೇಳ್ತೀರಾ. ಅಲ್ಲಿ ನನಗೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅಂತ ಗೊತ್ತಿರಬೇಕು, ಪ್ಲಸ್ ಸೊ weight ಆಫ್ ಈಚ್ ಆಟಮ್ ಗೊತ್ತಿರಬೇಕು. ಸೊ ನನಗೆ ಫಸ್ಟ್ ಸೊ ನಂಬರ್ ಆಫ್ ಆಟಮ್ಸ್ ಇಂಟು ಸೊ ನಂಬರ್ ಆಫ್ ಆಟಮ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ PCC ಕನ್ಸಿಡರ್ ಮಾಡ್ತೀರಾ 1 ಆಟಮ್ ಇರುತ್ತೆ, BCC ನಲ್ಲಿ 2 ಆಟಮ್ಸ್ ಇರುತ್ತೆ, FCC ಕನ್ಸಿಡರ್ ಮಾಡ್ತೀರಾ 4 ಆಟಮ್ ಇರುತ್ತೆ. ಹಾಗಾಗಿ ನಂಬರ್ ಆಫ್ ಆಟಮ್ಸ್ ಇನ್ ದ ಯೂನಿಟ್ ಸೆಲ್, number of atoms in the unit cell into so mass of each atom ನ ಕನ್ಸಿಡರ್ ಮಾಡ್ತೀರಾ, mass of each atom. ಸೊ ಹಂಗಾಗಿ mass of the unit cell is equals to ಆ ಯೂನಿಟ್ ಸೆಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್ ಇಂಟು ಮಾಸ್ ಆಫ್ ಈಚ್ ಆಟಮ್ ಅಂತ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ಸೊ ಒಂದು BCC ನ ಕನ್ಸಿಡರ್ ಮಾಡ್ತೀರಾ, ಆ BCC ನಲ್ಲಿ ಒಂದು ಆಟಮ್ದು 5 ಗ್ರಾಮ್ ಇದೆ ಅನ್ಕೊಳ್ಳಿ, ಎಷ್ಟು ಆಟಮ್ಸ್ ಇರುತ್ತೆ 2 ಆಟಮ್, 2 into 5 ಎಷ್ಟಾಯ್ತು 10 ಗ್ರಾಮ್ ಆಯ್ತು. ಆ ತರ ಡಿಫರೆಂಟ್ ಸೆಲ್ಸ್ ನ ಕನ್ಸಿಡರ್ ಮಾಡುವ ಯೂನಿಟ್ ಸೆಲ್ ನ ನಾವು ಮಾಸ್ ಆಫ್ ದ ಯೂನಿಟ್ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಂಬರ್ ಆಫ್ ಆಟಮ್ಸ್ ಇಂಟು ಮಾಸ್ ಆಫ್ ಈಚ್ ಆಟಮ್ ಅಂತ ಹೇಳ್ತೀರಾ. ಸೊ ನಂಬರ್ ಆಫ್ ಆಟಮ್ಸ್ ನ ನಾನು Z ಅಂತ ಕನ್ಸಿಡರ್ ಮಾಡ್ತೀನಿ, ಎಷ್ಟಿದಾವ ಗೊತ್ತಿಲ್ಲ, Z ರೆಪ್ರೆಸೆಂಟ್ ದ ನಂಬರ್ ಆಫ್ ಆಟಮ್ಸ್ ಅಂತ ಹೇಳ್ತಾ ಇದೀನಿ. ಸೊ ಮಾಸ್ ಆಫ್ ಈಚ್ ಆಟಮ್ ನ ನಾನು ಬರ್ಕೊಂಡಿದ್ದೀನಿ. ಮಾಸ್ ಆಫ್ ಒನ್ ಆಟಮ್ ನ ಏನಂತ ಬರೀಬಹುದು ನಾನು, ಸೊ 6.023 into 10^23 ಆಟಮ್ ದಟ್ ವಿಲ್ ಬಿ ಈಕ್ವಲ್ ಟು ಮೋಲಾರ್ ಮಾಸ್ ಆಗಿದ್ರೆ, ಸೊ ಮಾಸ್ ಆಫ್ ಒನ್ ಆಟಮ್ ನ ಏನಂತ ಬರೀಬಹುದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೀನಿ, molar mass divided by 6.023 into 10^23. This 6.023 into 10^23 is nothing but Avogadro's number. It can be indicated by NA ಇಂದ ಇಂಡಿಕೇಟ್ ಮಾಡ್ತೀನಿ. ಸೊ ಮೋಲಾರ್ ಮಾಸ್ ನ ಏನಂತ ಬರೀತೀನಿ ಅಂದ್ರೆ ಕ್ಯಾಪಿಟಲ್ ಲೆಟರ್ M ಇಂದ ಇಂಡಿಕೇಟ್ ಮಾಡ್ತೀನಿ. ಸೊ ಹಂಗಾಗಿ ಮಾಸ್ ಆಫ್ ಒನ್ ಆಟಮ್ ಪ್ಲೇಸ್ ಏನ್ ಬರೀಬಹುದು ನಾನು, M ಡಿವೈಡೆಡ್ ಬೈ NA ಅಂತ ಬರೀತೀನಿ. ಸೊ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಗೊತ್ತಿಲ್ಲ, ಅದನ್ನ Z ಅಂತ ಕನ್ಸಿಡರ್ ಮಾಡಿ. Z ಇಂಡಿಕೇಟ್ಸ್ ದ ನಂಬರ್ ಆಫ್ ಆಟಮ್ಸ್ ಇಂಟು ಮಾಸ್ ಆಫ್ ಈಚ್ ಆಟಮ್ ಎಷ್ಟು ಬರ್ತಾ ಇದೆ ಅಂದ್ರೆ M ಡಿವೈಡೆಡ್ ಬೈ NA ಅಂತ ಬರೀತೀನಿ. ವೇರ್ M ರೆಪ್ರೆಸೆಂಟ್ ದಿ ಮೋಲಾರ್ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಆಗಿರುತ್ತೆ, NA represents the Avogadro's number ಆಗಿರುತ್ತೆ. Its value 6.023 into 10^23 ಆಗಿರುತ್ತೆ. ಸೊ ಇವಾಗ ನನಗೆ ಜಸ್ಟ್ ಏನ್ ಸಿಕ್ತು, ಮಾಸ್ ಆಫ್ ದ ಯೂನಿಟ್ ಸೆಲ್ ಸಿಕ್ತು. ಮಾಸ್ ಆಫ್ ದ ಯೂನಿಟ್ ಸೆಲ್ ಏನಂತ ಬರೀಬಹುದು, Z into M divided by Avogadro's number NA ಅಂತ ಬರೀತಾ ಇದೀನಿ. ವೇರ್ Z represent the number of atoms in the unit cell ಆಗಿರುತ್ತೆ, M refers to molar mass of the substance ಆಗಿರುತ್ತೆ, NA refers to Avogadro's number ಆಗಿರುತ್ತೆ. ಬಟ್ ನನಗೆ ಮಾಸ್ ಆಫ್ ದಿ ಯೂನಿಟ್ ಸೆಲ್ ಬೇಡ, ನನಗೆ ಬೇಕಾಗಿರೋದೇನು ಡೆನ್ಸಿಟಿ ಆಫ್ ದಿ ಯೂನಿಟ್ ಸೆಲ್. ಸೊ ಡೆನ್ಸಿಟಿ ಆಫ್ ದಿ ಯೂನಿಟ್ ಸೆಲ್ ಫಾರ್ಮುಲಾ ಏನು, ಮಾಸ್ ಆಫ್ ದಿ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್. ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಎಲ್ಲಾ ಎಡ್ಜ್ ಲೆಂತ್ ಏನಾಗಿರುತ್ತೆ ಅಂದ್ರೆ A ಇರುತ್ತೆ. ಎಲ್ಲಾ ಎಡ್ಜ್ ಲೆಂತ್ A ಇದೆ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಏನಾಗಿರುತ್ತೆ, A into A ಆಯ್ತು, A ಕ್ಯೂಬ್. ಸೊ ಹಂಗಾಗಿ ವಾಲ್ಯೂಮ್ ಆಫ್ ದಿಸ್ ಯೂನಿಟ್ ಸೆಲ್ ಏನಾಯ್ತು, A ಕ್ಯೂಬ್ ಆಯ್ತು. ಮಾಸ್ ಆಫ್ ದಿ ಯೂನಿಟ್ ಸೆಲ್ ಇದೆ. ಸೊ ಹಂಗಾಗಿ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಇಸ್ ಈಕ್ವಲ್ಸ್ ಟು density of the unit cell is equals to mass of the unit cell. Mass of the unit cell ಏನಿದೆ, Z into M divided by NA ಇದೆ. So Avogadro's number. So divide by volume of the unit cell ಏನಾಗಿದೆ ಅಂದ್ರೆ A ಕ್ಯೂಬ್ ಆಗಿರುತ್ತೆ. ಸೊ ಇಲ್ಲಿನ NA Avogadro's number ಡಿನಾಮಿನೇಟರ್ ಹೋದ್ರೆ ಸೊ Z into M divided by NA into A ಕ್ಯೂಬ್ ಆಗುತ್ತೆ. Okay, this is the formula used to calculate the density of the substance or density of the unit cell ಅಂತ ಹೇಳ್ತೀವಿ. Density of the unit cell D is equals to Z into M divided by NA into A cube, where Z represents the number of atoms in the unit cell ಆಗಿರುತ್ತೆ, M represents the molar mass of the substance ಆಗಿರುತ್ತೆ, so NA represents the Avogadro's number ಆಗಿರುತ್ತೆ, A edge length ಆಗಿರುತ್ತೆ, Z ಆಟಮ್ಸ್ ಆಯ್ತು, M ಮೋಲಾರ್ ಮಾಸ್ ಇನ್ ಗ್ರಾಮ್ ಪರ್ ಮೋಲ್ ಅಲ್ಲೇ ಇರಬೇಕು, ಗ್ರಾಮ್ ಪರ್ ಮೋಲ್ ಅಲ್ಲಿ ಇರುತ್ತೆ. ಸೊ ಅವಗಾಡ್ರೋಸ್ ನಂಬರ್ ಸೊ ಯೂನಿಟ್ ಬಂದು ಪರ್ ಮೋಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಎಡ್ಜ್ ಲೆಂತ್ ಯಾವಾಗ್ಲೂ ನಮಗೆ ಸೊ ಸೆಂಟಿಮೀಟರ್ ಇರಬೇಕು. ಎಡ್ಜ್ ಲೆಂತ್ ನ ಸೆಂಟಿಮೀಟರ್ ತಗೋಬೇಕು, ಬಿಕಾಸ್ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್ ನಾವು ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಗ್ರಾಮ್ ಪರ್ CM ಕ್ಯೂಬ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಂಗಾಗಿ ಮೋಲಾರ್ ಮಾಸ್ ಗ್ರಾಮ್ ಪರ್ ಮೋಲ್ ಅಲ್ಲಿ ಇರಬೇಕು. ಸೊ ಎಡ್ಜ್ ಲೆಂತ್ ಸೊ ಯಾವ್ದ್ರಲ್ಲಿ ಇರ್ಬೇಕು ಅಂದ್ರೆ ಸೆಂಟಿಮೀಟರ್ ತಗೋಬೇಕು. ಇನ್ ಕೇಸ್ ಏನಾದ್ರು ಅವ್ರು ಪಿಕೋಮೀಟರ್ ಕೊಟ್ಟಿರ್ತಾರೆ, ಸೊ 1 ಪಿಕೋಮೀಟರ್ ಇಸ್ ಈಕ್ವಲ್ಸ್ ಟು 10⁻12 ಮೀಟರ್ ಅಂತ ಇರುತ್ತೆ. ಸೊ ಆ ಪಿಕೋಮೀಟರ್ ನೀವು ಯಾವ್ದು ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಕನ್ವರ್ಟ್ ಮಾಡ್ತೀರಾ, ಸೊ 1 ಮೀಟರ್ ಇಸ್ ಈಕ್ವಲ್ಸ್ ಟು ಸೊ 100 ಸೆಂಟಿಮೀಟರ್ ಆಗುತ್ತೆ.
1 ಮೀಟರ್ ಇಸ್ ಈಕ್ವಲ್ಸ್ ಟು 100 ನಾನು 10 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರೀಬಹುದು. ಸೊ ಹಂಗಾಗಿ ಇಲ್ಲಿ ತನಕ ಮೀಟರ್ ಪ್ಲೇಸ್ ಏನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು, ನಾನು 10 ಪವರ್ 2 ಸೆಂಟಿಮೀಟರ್ ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಹಾಗೆ 1 ಪಿಕೋಮೀಟರ್ ಇಸ್ ಈಕ್ವಲ್ಸ್ ಟು ಏನಾಯ್ತು, 10 ಪವರ್ ಮೈನಸ್ 12 ಇಂಟು 10 ಪವರ್ ಪ್ಲಸ್ 2 ಸೆಂಟಿಮೀಟರ್ ಆಯ್ತು. ಮೈನಸ್ 12 ಪ್ಲಸ್ 2 ಅಂದ್ರೆ ಏನಾಗುತ್ತೆ, ಸೊ ಮೈನಸ್ 12 ಪ್ಲಸ್ 2 ಅಂದ್ರೆ ಮೈನಸ್ 10 ಆಯ್ತು. ಸೊ 1 ಪಿಕೋಮೀಟರ್ ನ ನೀವು ಸೊ ಸೆಂಟಿಮೀಟರ್ ರೆಪ್ರೆಸೆಂಟ್ ಮಾಡೋದಾದ್ರೆ 10 ಪವರ್ ಮೈನಸ್ 10 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಈ ತರ. ಸೊ ಮೀಟರ್ ಅಲ್ಲಿ ಇರೋದನ್ನ ನೀವು ಸೆಂಟಿಮೀಟರ್ ಯಾವುದೇ ಯೂನಿಟ್ಸ್ ಕೊಡ್ಲಿ, ಸೊ ಫೈನಲಿ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ನೀವು ಅಂದ್ರೆ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು. ಸೊ ಹಂಗಾಗಿ ನಿಮ್ಗೆ ಓವರ್ ಆಲ್ ಇವಾಗ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನ್ ಯೂಸ್ ಮಾಡ್ತೀರಾ, ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಆರ್ ಡೆನ್ಸಿಟಿ ಆಫ್ ದ ಆಟಮ್ ಇಸ್ ಈಕ್ವಲ್ಸ್ ಟು so Z number of atoms in the unit cell into molar mass of the substance M divided by so Avogadro number Na into so A cube ಆಗಿರುತ್ತೆ. A represent the so edge length of the substance ಆಗಿರುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೇನ್ ನಮಗೆ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಬೇಕು ಅಂದ್ರೆ ಎಡ್ಜ್ ಲೆಂತ್ ಗೊತ್ತಿರಬೇಕು. ನೋಡಿ ಇಲ್ಲಿ ಡೆನ್ಸಿಟಿ, ಸೊ ನಮಗೆ Z ಎನಿ 4 ಪ್ಯಾರಾಮೀಟರ್ಸ್ ನ ಕೊಟ್ರೆ ಇನ್ನೊಂದು 5th ಒನ್ ಅನ್ನೋನ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಯೂಶುವಲಿ 2 ಮಾರ್ಕ್ಸ್ ಗೆ ಈ ಫಾರ್ಮುಲಾದ ಮೇಲೆ ಸೊ ಕಂಪಲ್ಸರಿ ಒಂದು ಕ್ವಶನ್ ಅಥವಾ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ.